ಬಂದು ಕೆಲವಳಿ ಇವ್ರಿಗೆ ಕೂಲಿ ಮಾಡೋರು ಹುಷಾರಿಲ್ದಾರ್ ಬಂದು ದೇವಸ್ಥಾನಕ್ಕೆ ದೇಣಿಗೆ ಹಾಕೋ ಅವಶ್ಯಕತೆ ಇಲ್ಲ. ಅಂದ್ರೆ ಆಡ್ಕೊಂತಿಲ್ಲ. ಈ ದುಡ್ಡು ನಿಮ್ಮ ಮನೆ ಕಷ್ಟಕ್ಕೆ ಉಪಯೋಗಿಸ್ಕೊಳ್ಳಿ. ಹುಷಾರಾದ್ಮೇಲೆ ಕೊಡುವಂತ್ರಿ. ದುಡ್ಡಿರೋ ಅಂತ ನಮ್ಮ ತಂಗಿಯರು ಕೊಡ್ತಾರೆ ಅಲ್ಲ ತಂಗಿ. ಸಾಲ ಮಾಡಿ ನಿಮಗೆ ಇರೋ ಅನಾರೋಗ್ಯ ಅಂತ ಆಡ್ಕೊಂತಿಲ್ಲ. ನಿಮಗೆ ತೋರ್ಸಕ್ಕೆ ದುಡ್ಡಿಲ್ಲ ಅಂದಮೇಲೆ ನೀವು ಮತ್ತೆ ಎಕ್ಸ್ಟ್ರಾ ತಂದು ನಿಮ್ಮ ಹಾಸ್ಪಿಟಲ್ ದುಡ್ಡು ಖರ್ಚು ಮಾಡಿ ಮತ್ತೆ ಬಂದು ದೇವಸ್ಥಾನ ಕೊಡೋ ಅವಶ್ಯಕತೆ ಇಲ್ಲ. ಅಂದಾದ್ರೆ ನಾನು ಯಾವತ್ತು ದುಡ್ಡಿಗೋಸ್ಕರ ಪ್ರಾಮುಖ್ಯತೆ ಕೊಡೋ ಮನುಷ್ಯನೇ ಅಲ್ಲ. ನೀವು ಏನ್ ಬೇಕಾದ್ರೂ ಬ್ಯಾಡ್ ಬೇಸ ಮಾಡಿ, ನೀವು ಏನ್ ಬೇಕಾದ್ರೂ ಅಂದ್ಕೊಡಿ. ನಾನು ದುಡ್ಡು ಮಾಡಂಗೆ ಸಂಘ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಬ್ಬೊಬ್ರಿಗೆ 5,000 10,000 ತಲೆಗೆ ಹೋಗಿ ಕೊಡ್ತಾ ಇದ್ದೆ. ಕಾಯಿ ಕಟ್ಟಿ ಮರಕ್ಕೆ ಅದು ಮಾಡಿ ಇದು ಮಾಡಿ ಜಂಪ್ ಹೊಡಿರಿ ಹೋಮ ಮಾಡಿ ಬಿಡ್ತಾ ಇದ್ದೆ. ಈಗ ನೋಡಿ ಒಂದು ದೇವನ್ ಬಿಡಿಸ್ತೆ ಫ್ರೀಯಾಗಿ. ದುಡ್ಡು ಇಸ್ಕೊಂಡಂಗಿದ್ದು ನಾನು ದುಡ್ಡಿಗೋಸ್ಕರ ದೇವಸ್ಥಾನ ಕಟ್ಟಿಲ್ಲ. ಅಂದಾದ್ರೆ ಅದೇನೋ ನನ್ನ ಪುಣ್ಯನ ನಮ್ಮ ಅಪ್ಪ ಮಾಡಿದ ಪುಣ್ಯ ನನ್ಗೆ ದೇವ್ರು ಸಿಕ್ಕಿತ್ತು. ನನ್ನಿಂದ 4 ಜನಕ್ಕೆ ಅನುಕೂಲ ಆಗುತ್ತೆ, ಅದೇ ನನ್ನ ಪುಣ್ಯವಂತ. ಈಗ ನೋಡಿ ಆ ಮಗು ಆಪರೇಷನ್ ಮಾಡಿ ಕುತ್ತಿಗೆ ಇದು ಮಾಡ್ಬೇಕು ಅಂದ್ರೆ ಕೈಯಲ್ಲಿ ಹತ್ತಿ ತೇರ್ತಾಗಿ ಕೈ ಕುತ್ತಿಗೆ ಹುಷಾರಾತಂದ್ರೆ ನಾನು ಆ ತಾಯಿ ನನ್ನ ಎಷ್ಟು ನಂಬಿದ್ದಾಳೆ. ನೀವು ಬರ್ತೀರಿ, ಲೇಟ್ ಆಗುತ್ತಾ, ಇದೇ ಫಸ್ಟ್ ಹೋಗ್ಬೇಕು, ಲೇಟ್ ಆಗುತ್ತೆ. ಮಂಡ್ಯದಿಂದ ಬಂದಿನಿ, ಮೈಸೂರಿಂದ ಬಂದಿನಿ, ಬೆಂಗಳೂರಿಂದ ಬಂದಿನಿ, ಅಲ್ಲಿಂದ ಬಂದಿನಿ, ಕಡೂರಿಂದ ಬಂದಿನಿ ಅಂತ ಬಂದಿಲ್ಲಿ ಬಿಲ್ಡಪ್ ಕೊಡ್ತೀರಿ. ನೀವು ಬರೋದೇ ದೇವಸ್ಥಾನಕ್ಕೆ ನಿಮ್ ಕಷ್ಟಕ್ಕೋಸ್ಕರ. ಯಾರು ಹಾಸ್ಪಿಟ್ಲಿಗೆ ದೇವಸ್ಥಾನ ಸುಮ್ಮನೆ ಬರಲ್ಲ. ನಿಮ್ ಕಷ್ಟಗಳಿಗೋಸ್ಕರ ಬಂದು ಇಲ್ಲಿ ಬಿಲ್ಡಪ್ ಕೊಡಬಾರ್ದು ಅಂತ ನನ್ನ ಭಾವನೆ. ಈಗ ನೋಡಿ ಬೆಳಗಿನ ಬಂದು ಗೋಕಾಗಿಂದ ಬಂದು ಕಲ್ಲೆತ್ತಿರು, ಮಣ್ಣೆತ್ತಿರು, ಅವರು ಪುಣ್ಯಾತ್ಮರು. ಬಾಯ್ಕೊಂಡಿಂದ ಬಂದು ಇಲ್ಲಿ ಇರ್ತಾನೆ. ಈಗ ಒಂದು ಹುಡುಗಿ ಬಂದು 24 ಗಂಟೆ ವಿಡಿಯೋ ಮಾಡುತ್ತೆ, ಬಂದ್ ಮಾಡ್ತಾರೆ. ನೀವು ಬಂದಿರೋದು ದೇವ್ರ ಮುಂದೆ ತೋರ್ಸೋಕ್ಕೋಸ್ಕರ ಅಲ್ಲ. ನನಗೆ ದೇವ್ರು ಸಿಕ್ಕಿರೋದು, ನನ್ನೇ ಸ್ವಾಮಿ ಇರೋದು, ನನ್ನೇ ಗುರುಗಳು ಅನ್ನೋದು. ನಾನು ಯಾವತ್ತೂ ಗುರುಗಳಾಗಿಲ್ಲ. ನಿತ್ಯ ನಿಮ್ಗೆ ಸೇವೆ ಮಾಡ್ತಾ ಇದ್ದೀನಿ, ತಾಯಿರ ಸೇವೆ ಮಾಡ್ತೀನಿ. ಅಲ್ಲಿ ಅವ್ರ ಪುಣ್ಯಾತ್ಮ ಒಂದು ಕಸ ಎತ್ತಾನೆ. ಮತ್ತೆ ಈ ಕಸ ಎತ್ತ ಪುಣ್ಯಾತ್ಮ ಕಸ ಎತ್ತ ಪುಣ್ಯ ಗೌರವ ನನ್ಬಿಡಿ ಜ್ವರ ಸರಿ. ಯಾಕೆಂದ್ರೆ ನೀವು ಕಸ ಎತ್ತನಿಗೆ, ದೇಶಕಾಯನ್ಗೆ, ಡ್ರೈವರ್ಗಳಿಗೆ ಅಥವಾ ಮಿಲಿಟರಿಗಿರೋರಿಗೆ, ಈ KB ಕೆಲಸ ಮಾಡೋಂಥವ್ರಿಗೆ, ಡ್ರೈವರ್ಗಳಿಗೆ, ಈ ಗೌರವಿತ ಸ್ಥಾನದಾಗಿರೋರಿಗೆ, ಯಾರು ಜೀವದ ಮೇಲೆ ಆಸೆ ಬಿಟ್ಟು ಕಬ್ಬಣವರಿಗೆ, ಇಂಥ ಗಾರ್ಮೆಂಟ್ಸ್ ಕೆಲಸ ಮಾಡಿ ಜೀವನ ನನ್ನ ತಂಗಿ ಅಂತವ್ರಿಗೆ ಆಟ ಓಡಿಸ್ಕೊಂಡು ಬಸ್ ಓಡಿಸ್ಕೊಂಡು ಸಾಯ್ತಾರ ಅಂತ ಜೀವದ ಮೇಲೆ ಆಶ್ರಯದಂಗೆ ಗಾಡಿ ಹೊಡ್ಕೊಂಡಿರೋಂಥ ಪುಣ್ಯಾತ್ಮರಿಗೆ ಗೌರವ ಕೊಡೋದಿಲ್ಲ, ಬೆಲೆನೂ ಕೊಡೋದಿಲ್ಲ. ಅದು ನಮ್ಮ ಇಂಡಿಯಾ ಸಂಸ್ಕೃತಿ. ನಮ್ಮಲ್ಲಿ ಬಣ್ಣದ ಮಾತಾಡಿ ಮೋಸ ಮಾಡಿ ಸುಳ್ಳು ಹೇಳಿ ನಮ್ಮ ಸರಿಗೆ ಡಾಕ್ಟರೇಟು, ಪದವಿ, ಪ್ರತಿಷ್ಠೆ ಎಲ್ಲ ಕೊಡ್ತಾರೆ. ಉದಾಹರಣೆ ನನ್ನೇ ತಗೊಂಡು ಇಷ್ಟೊಂದು ಸೇವೆ ಮಾಡ್ತೀನಿ, ಇಲ್ಲಿ ಬಂದಿಟ್ಕೊಂಡು ಒಬ್ರು ನಮ್ಗೆ ಲೇಟ್ ಹಣ ನೀವು ಒಳ್ಳೆ ಕೆಲಸ ಮಾಡ್ತಿರಲ್ಲ ಅಂತ ಒಬ್ರು ಕೇಳಿಲ್ಲ. ಲೇಟ್ ಆಗುತ್ತಾ, ಇದೇ ಫಸ್ಟ್ ಬಂದೀವಿ, ಬೇಗ ಹೋಗ್ಬೇಕು. ಮಗನಿಗೆ ಮಕ್ಕಳಾಗುತ್ತಾ, ಇದೇ ಕೇಳೋದು, ನೇನು ಕೇಳೋದಿಲ್ಲ. ಅರ್ಧ ಮನೆ ಕಟ್ಟೀನಿ, ಮನೆ ಮಿಕ್ಕಿದ್ ನೀವು ಕಟ್ತೀರಾ ಅಂತ ಹೇಳಿ ಇಡೀ ಅವ್ರನ್ನಲ್ಲೇ ತೋರ್ಸೋರ್ನ ಜನ ಬೈಕಂತ ನಮ್ಮನ್ನ ತೋರ್ಸ ಅಂತ ನಾವು ನೋಡ್ಲಿ ಅಂತ ಪುಣ್ಯಾತ್ಮಗಳನ್ನ ಎನ್ಸರ್ ನಾವು ಯಾವ್ದಾರು ಮಕ್ಕಳು ಉಗಿ ಸರಿ ಬುದ್ಧಿ ಬರ್ತೀವಿ. ಎಷ್ಟು ಹೇಳೋದಮ್ಮ ಏನು ದುಡ್ಡು ನೀನು ಕೊಡಬಾರ್ದಮ್ಮ, ಅದನ್ನ ಬ್ಯಾಡ್ಮಿಷನ್ ಮಾಡ್ತಾರೆ ತಗೊಳ್ಳಿ. ಅದು ಅದನ್ನ ಅಪ್ಪಾಜಿ ನನಗೊಂದು ತಮ್ಮನ್ನೇ ಆಯ್ತಾನ ನಿಮ್ ಮನಸಾರ ನೋಡ್ದಲ್ಲಿ ಮನಸಾರ ನೋಡಿಲ್ಲ ಮನೆಗೆ ಬರೋ ಮನೆ ಯಾಕೆ ತೊಂದರೆ ಆಗ್ತಾರಲ್ಲಿ ನೀವು ಉತ್ತರ ಮಾಡ್ತೀರ ತೊಂದರೆ ನೋಡಿ. ಯಾರೋ ಒಂದು ತಾಯಿ ಬೀಳ್ತಾವಳಿ ನಂಗಾಗ ಸ್ವಾಮಿ ಅಂತ ನಾನು ಬೆಳಗಿಂದ ನೋಡಿರೋದು ಬರೀ ಪೇಷಂಟ್ಗಳೇ ಅಣ್ಣ, ಕೈ ಇಲ್ದಾರನ, ಕಾಲಿಲ್ದಾರ, ಕೂತಿರನ್ನ ಇವ್ರು ತಡ್ಕೊಂತ ಇಲ್ಲ ಇಲ್ಲಿ. ಒಬ್ರಿಗೆ ಸಹಾಯ ಮಾಡಕ್ ಬಿಡಲ್ಲ ಅಣ್ಣ. ಫೋಟೋ ಹಾಕೊಡಿ ನೋಡಿ. ಯಾವುದೇ ಮನೆಗೆ ಒಂದು ಫೋಟೋ ಇರ್ತಾರೆ ಗಡ್ಯಾಟೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಶ್ರದ್ಧೆಯಿಂದ ಚಡ್ಡಿ ಹಚ್ಚಿ ಉಂಡು ಮಲ್ಕೊಬಿಡಿ ಕಳ್ಸ್ಕೊಳ್ಳಿ. ಸಮಯದ ಹಾಲನ್ನ ಮಾಡಿ ಮನೆಯೊಳಗೆ ಹಚ್ಚಿ ಮೊಸರನ್ನ ಮಾಡಿ. ಯಾವುದೇ ಕೋಟಿ ಕಾರಿರಲಿ ಪಾಸ್ ಹಾಕೋ ಸ್ಟಿಕ್ಕರ್ ಹಾಕೊಳ್ಳಿ. ಬೈಕ್ ಸಿಂಗಲ್ಲು, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ, ದೊಡ್ಡ ಬಂದು ದೊಡ್ಡ ಫೋಟೋ, ಇಷ್ಟೇ ಸಾಕು. ಅಣ್ಣ ಒಳ್ಳೆದ ನನಗೆ ಕೂದಲು ನಿಮಗೆ ಕೂದಲು ಇವ್ರು ಯಾರು ಯಾರು ನೀರು ಬಿದ್ದರೆ ಕೈತ್ರಲ್ಲ ಶಾಂಪು ತರ ಒಂದು ದನಿ ಬೀರು ಸಾಕಿ. ಒಂದು ದನಿ ನೋಡಲಿ ಅವ್ನು ನೋಡ ಮಣ್ಣು ಹೋಗ ಬೈಕ್ ನನ್ನ ಒಂದು ದನಿ ಬೀರು ಸಾಕೊಂಡು ಹೋರಲ್ಲ ಸಾಕು ಹೋಗಲ್ಲ ಅಣ್ಣ. ಭಯ್ಯ ನೀರ ಭಯ್ಯ ಯಾವ ಕಾಲಿ ಬರಲ್ಲ ನಂಗೆ ಸಾಕು ಹೋರಲ್ಲ ಬರೆಯ ಒಂದ್ ದನಿ ಸಾಕು ಹೋರ ಮನೆಯಾಳ
ಒಂದೊಂದ್ಸರಿ ಕಸ ಎತ್ತು ಪುಣ್ಯಾತ್ಮ ಸನ್ಮಾನ ಮಾಡೋಣ. ಕಸ ಎತ್ತಂಗೆ ಯಾರು ಹೇಳಿ? ಕಸ ಎತ್ತನಿಗೆ ಇವೆಲ್ಲ ಬಂದು ಮಾತಾಡೋದಲ್ಲ. ನೋಡಿ ಪುಣ್ಯಾತ್ಮ ಬಂದು ಕಸ ಎತ್ತಾನೆ. ಅವ್ರು ಬಂದು ಜ್ವರ ಬಂತು ಮಾತಾಡೋದು ಭಕ್ತರಲ್ಲ, ಕೆಲಸ ಮಾಡೋರು ಭಕ್ತರು. ಗೊತ್ತಾಯ್ತಾ? ನಮ್ಮ ಅಪ್ಪ ಹೇಳಿ ಉಂಡು ಮಂಗಳರಿಗೆ ಕೋಟಿ ಸಿಕ್ಕಾಗಲ್ಲ ಅಂತ. ನಮ್ಮ ಅಪ್ಪನೇ ಮಲಗಿಲಿ 84 ವರ್ಷ ಬಡ್ಡಿ ಮಗ. ನಮಗೆ ಹೊಡೆಯಪ್ಪ 6 ಗಂಟೆ ಮಲಗಿದ ಮುಜ್ಜಗುವೆ ಅವ್ನು ಕೇಳಿ ಕನ್ನಡ. ನೀವೆಲ್ಲ ಸುಮ್ಮನೆ ಬಂದು ಕೈನ ಐತಿ ಕಾಲನ ಐತಿ ಕಳ್ರು ನೀವೆಲ್ಲ ಗೊತ್ತಾ? ಕೇಳ್ತಾ ನಾವು ನೀವೇನಂತ ಗೊತ್ತಿಲ್ಲ. ಈಗ ಅಲ್ಲೋ ನೀರು ಬರ್ತಾ ಮುಂದೆ ಒಂದ ಇದು ಮಾಡ್ಕೊಂತೀನಿ. ಬರೀ ನೀರು ಆಫೀಸಲ್ಲ ಮಾತಾಡಲ್ಲ ಹಂಗ ಹೋಗ್ತಾರಲ್ಲ ಅವರು. ಏನಪ್ಪ ಎತ್ಕೊಂಡ್ಕೊಡಲ್ಲ? ಬಂಗಾರ ಬೆಳ್ಳಿ ಹೋಯ್ತಿಂದ ಕಂಪ್ಲೇಂಟ್ ಕೊಟ್ಟಿಲ್ಲ. ಆಮೇಲೆ ಉಳ್ಕಟ್ಟಮ್ಮನ ದೇವಸ್ಥಾನ ಇದೆ ಅಂತ ಬೆಂಗಳೂರಲ್ಲಿ. ಯಾರು ನಂಗೆ ಗೊತ್ತಿಲ್ಲ.